ತಾಳಿ ಕಟ್ಟಿ ಆರತಕ್ಷತೆಗೆ ನಿಂತಿದ್ದ ವೇಳೆ ಹೃದಯಾಘಾತದಿಂದ ಕಲ್ಯಾಣ ಮಂಟಪದಲ್ಲೇ ವರ ಸಾವನ್ನಪ್ಪಿದ್ದಾರೆ. ಪ್ರವೀಣ್ ಕುರ್ನೆ ಮೃತ ದುರ್ದೈವಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಆಗಿರುವಂತಹ ಘಟನೆ. ತಾಳಿ ಕಟ್ಟಿ ಆರತಕ್ಷತೆಗೆ ನಿಂತಿದ್ದ ವೇಳೆ ವರ ಪ್ರವೀಣ್ಗೆ ಹೃದಯಾಘಾತ ಸಂಭವಿಸಿದೆ. ಆತ ಅಲ್ಲೇ ಸಾವನ್ನಪ್ಪಿದ್ದಾನೆ. ಕಲ್ಯಾಣ ಮಂಟಪದಲ್ಲಿ ವರನ ಸಾವಾಗಿದೆ. ಮದುವೆಯ ಮನೆಯಲ್ಲಿ ಸಡಗರ ಸಂಭ್ರಮ ಇತ್ತು. ಆದರೆ ಈ ಘಟನೆ ನಡೀತಾ ಇದ್ದ ಹಾಗೆ ಸೂತಕದ ಛಾಯೆ ಆವರಿಸಿದೆ. ಮನೆ ಮಗನನ್ನ ಕಳ್ಕೊಂಡು ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದ್ರೆ ಆಗಷ್ಟೇ ತಾಳಿ ಕಟ್ಟಿದ ಪತಿಯನ್ನ ಕಳೆದುಕೊಂಡು ಆ ಹೆಣ್ಮಗಳ ಮನಸ್ಸು ಹೃದಯ ಒಡೆದು ಹೋಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಆಗಿರುವಂತಹ ಘಟನೆ ಇದು. ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಆರತಕ್ಷತೆ ನಡೀತಾ ಇತ್ತು. 26 ವರ್ಷ ಇನ್ನೂ ಕೂಡ ಪ್ರವೀಣ್ ಕುರ್ನೆ ಅವರಿಗೆ ಏಕಾಏಕಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದು ಸಾವನ್ನಪ್ತಾರೆ. ಪೂಜಾ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಪ್ರವೀಣ್ ಕುರ್ನೆ. ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ನಿವಾಸಿ ಪ್ರವೀಣ್. ಇನ್ನು ರಾಜ್ಯ ಸೈಕ್ಲಿಂಗ್ ಸಂಘದ ಕಾರ್ಯದರ್ಶಿ ಶ್ರೀಶೈಲ ಕುರ್ನೆ ಅವರ ಪುತ್ರ. ತಮ್ಮ ಸೋದರ ಮಾವನ ಮಗಳು ಪೂಜಾ ಜೊತೆಗೇನೆ ಅವರ ಕಲ್ಯಾಣ ನೆರವೇರಿತ್ತು. ಆದರೆ ದುರ್ದೈವ, ವಿಧಿ, ಹಣೆ ಬರಹ ಏನು ಅನ್ಬೇಕೋ ಗೊತ್ತಿಲ್ಲ. ತಾಳಿ ಕಟ್ಟಿದ ನಂತರದಲ್ಲಿ ಒಂದಷ್ಟು ಕಾರ್ಯಗಳಿರುತ್ತಲ್ಲ, ಧಾರ್ಮಿಕ ವಿಧಿವಿಧಾನಗಳು, ಅದೆಲ್ಲವನ್ನ ಮುಗಿಸಿ ಆರತಕ್ಷತೆಗೆ ವಧು ವರ ಇಬ್ಬರೂ ಕೂಡ ನಿಂತ್ಕೊಂಡಿದ್ರು. ಆಗ ಏಕಾಏಕಿ ಪ್ರವೀಣ್ ಅವರಿಗೆ ಹೃದಯಾಘಾತವಾಗಿದೆ. ಅವರು ಸಾವನ್ನಪ್ತಾರೆ. ಅವರ ಸಾವಿನ ಸುದ್ದಿ ದೃಢ ಆಗ್ತಾ ಇದ್ದ ಹಾಗೆ ಅಲ್ಲಿದ್ದವರ ಆಕ್ರಂದನ ಹೇಳತೀರದಾಗಿತ್ತು. ಹಳೆ ಸಿನಿಮಾದ ಮಾದರಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸಿದ್ರು. ನವದಂಪತಿಯನ್ನ ಹರಸಿ ಹಾರೈಸ್ತಾ ಇದ್ರು. ನೆರೆದಿದ್ದವರೆಲ್ಲರೂ ಕೂಡ 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳಿ ಆಶೀರ್ವದಿಸಿದ್ರು. ಬಂದವರೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಶುಭ ಹಾರೈಸ್ತಾ ಇದ್ದ ಸಂದರ್ಭದಲ್ಲೇ, ಅಕ್ಷತೆ ಹಾಕಿ ಹರಸ್ತಾ ಇದ್ದ ಸಂದರ್ಭದಲ್ಲೇ ವರ ಕುಸಿದು ಬಿದ್ದು ಸಾವನ್ನಪ್ತಾನೆ ಅಂದರೆ ಅದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ. ಇವರ ಸಾವಿಗೆ ಹೃದಯಾಘಾತ ಕಾರಣ ಅನ್ನೋದು ಗೊತ್ತಾಗಿದೆ. ಮದುವೆಯ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದೆ. ಮಾವನ ಮಗಳನ್ನೇ ಕೈ ಹಿಡಿದಿದ್ದ 26 ವರ್ಷದ ಪ್ರವೀಣ್ ನಂದಿಕೇಶ್ವರ ದೇವಸ್ಥಾನದಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಏಜಲ್ಲದ ಏಜಲ್ಲಿ ಈ ಹೃದಯಾಘಾತ ಅನ್ನೋದು ಬಂದಿರುತ್ತಾ ಇದೆ. ಕಾರಣ ಅಂತೂ ನಿಗೂಢವಾಗಿಯೇ ಇದೆ.